ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನು ಇವತ್ತು ಮಾಡ್ತಾ ಇದ್ದೀನಿ ವೆಜ್ ಮೊಮೋಸು. ನೀವು ಇಷ್ಟವಾದ ತರಕಾರಿ ತಗೊಳ್ಳಿ. ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಪನ್ನೀರ್ ತೊಗೊಂಡಿದ್ದೀನಿ, ಕ್ಯಾರೆಟು, ಬೀನ್ಸು, ಬಟಾಣಿ, ಶುಂಠಿ, ಬೆಳ್ಳುಳ್ಳಿ, ಪೆಪ್ಪರ್ ಪೌಡರು, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ನೀವು ಬೇಕಾದರೆ ಕ್ಯಾಪ್ಸಿಕಮ್ ಎಲ್ಲ ಹಾಕೋಬಹುದು, ಸ್ವೀಟ್ ಕಾರ್ನ್ ಕೂಡ ಹಾಕೋಬಹುದು, ಮಶ್ರೂಮ್ ಇದ್ದರೆ ಮಶ್ರೂಮ್ ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಎಣ್ಣೆ ಕಾದ ತಕ್ಷಣ ಬೀನ್ಸ್ ಹಾಕ್ಕೊಳ್ಳಿ, ಹಸಿ ಬಟಾಣಿನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು 2-3 ನಿಮಿಷದವರೆಗೂ ಮಾತ್ರ ಬೇಯಿಸ್ಕೊಂಡ್ರೆ ಸಾಕು. ಬೀನ್ಸು ಬೇಯಲ್ಲ ಸ್ಟೀಮಲ್ಲಿ, ಅದಕ್ಕೋಸ್ಕರ ನಾವು ಮೊದಲಿಗೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಬರಲ್ಲ ಮೊಮೋಸಲ್ಲಿ. ಅದಕ್ಕೋಸ್ಕರ ನಾನು ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಕ್ಯಾಬೇಜು, ಕಾಲಿಫ್ಲವರು, ಕ್ಯಾಪ್ಸಿಕಮ್ ಈ ರೀತಿ ಕೂಡ ನೀವು ತರಕಾರಿ ಹಾಕೋಬಹುದು. ಈ ರೀತಿ ತರಕಾರಿ ತಿನ್ನೋದ್ರಿಂದ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ನಾವು ಮೊಮೋಸ್ ರೀತಿ ಮಾಡಿಕೊಡ್ತೇವೆ ಅಂದರೆ ತರಕಾರಿ ಹಾಕಿಬಿಟ್ಟು ಅವ್ರಿಗೆ ಗೊತ್ತೇ ಆಗಲ್ಲ. ಇವಾಗಂತೂ ಚಳಿಗಾಲದಲ್ಲಿ ಎಲ್ಲ ಸೀಸನಲ್ಲಿ ಹಸಿ ತರಕಾರಿ ಎಲ್ಲ ಸಿಗತ್ತೆ ಜಾಸ್ತಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ತಿರ್ಗಾ ಫ್ರೈ ಮಾಡ್ಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಮೈದಾ ಹಾಕ್ಕೊಳ್ಳಿ. ಅದರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಹಿಟ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ಹಿಟ್ಟು ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ಚಪಾತಿ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ. ನಾವು ಪೂರಿ ಮಾಡ್ತೀವಲ್ವಾ, ಆ ಹದಕ್ಕೆ ಹಿಟ್ಟು ಇತ್ತು ಅಂದರೆ ಚೆನ್ನಾಗಿರತ್ತೆ. ಹಿಟ್ಟು ರೆಡಿಯಾಗಿದೆ. ಈ ಕಡೆ ನಾವು ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ನಾನು ಆಫ್ ಮಾಡಿದ್ದೀನಿ. ಮತ್ತು ನೀರಿನ ಅಂಶ ಕೂಡ ಇಲ್ಲ ನೋಡಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಪನ್ನೀರ್ ಹಾಕ್ಕೊಳ್ಳಿ, ಹೆಚ್ಚಿರುವಂತಹ ಗಜ್ರಿ, ಕಟ್ ಮಾಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮೆಣಸು ಪೌಡರು, ಸ್ವಲ್ಪ ಶುಂಠಿ, ಫ್ರೈ ಮಾಡಿರುವಂತಹ ಬಟಾಣಿ ಮತ್ತು ಬೀನ್ಸು. ನೀವು ಮಶ್ರೂಮ್ ಹಾಕೋಬಹುದು, ಕ್ಯಾಪ್ಸಿಕಮ್ ಹಾಕೋಬಹುದು, ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೋಬಹುದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾವು ಫ್ರೈ ಮಾಡಬೇಕಾದ್ರೆ ಕೂಡ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಚಾಟ್ ಮಸಾಲ, ಇದು ಕೂಡ ಆಪ್ಷನಲ್ಲು ಚಾಟ್ ಮಸಾಲ. ನೀವು ಇದರೊಳಗೆ ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕೋಬಹುದು ಬೇಕಂದರೆ, ಇಲ್ಲ ಸೇಜ್ವಾನ್ ಚಟ್ನಿ ಕೂಡ ಹಾಕೋಬಹುದು. ಚೀಸ್ ಮತ್ತು ಮಯೋನೀಸ್ ಕೂಡ ಹಾಕೋಬಹುದು ಸ್ಟಫಿಂಗಲ್ಲಿ. ಈ ರೀತಿ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡ್ಕೊಳ್ಳಿ. ಆ ಮಿಶ್ರಣದಲ್ಲಿ ನೀವು ಲಿಂಬೆಹಣ್ಣು ಕೂಡ ಹಾಕೋಬಹುದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ, ಹುಳಿ. ಈ ರೀತಿ ಸಣ್ಣ ಸಣ್ಣ ಪೂರಿಗಳನ್ನು ಲಟ್ಟಿಸ್ಕೊಂಡು
ನಾನು ಇಲ್ಲಿ ಒಂದು 2-3 ಶೇಪು ಮಾಡೋದನ್ನ ತೋರಿಸಿದ್ದೀನಿ. ಈ ರೀತಿ ಮಡಚ್ಕೊಳ್ಳಿ ನೋಡಿ, ನಿಧಾನವಾಗಿ ಮಡಚ್ಕೊಳ್ಳಿ. ಹಿಟ್ಟು ಗಟ್ಟಿ ಇತ್ತು ಅಂದರೆ ಮಾತ್ರ ಈ ರೀತಿ ಮಡಚಲಿಕ್ಕೆ ಬರುತ್ತೆ, ತೆಳುವಾಗಿ ಹಿಟ್ಟು ಇತ್ತಂದರೆ ಮಡಚಲಿಕ್ಕೆ ಬರಲ್ಲ. ನಿಧಾನವಾಗಿ ಮಡಚ್ಕೋಬೇಕಾಗತ್ತೆ. ನಾವು ಮೋದಕ ಮಾಡ್ತೀವಲ್ವ, ಆ ರೀತಿ ಮಾಡಿದ್ರೂ ನೀವು ಪರವಾಗಿಲ್ಲ. ಇಲ್ಲ ಮಾರ್ಕೆಟಲ್ಲಿ ರೆಡಿ ಮೊಮೋಸ್ ಮೇಕರ್ ಬರುತ್ತೆ, ಅದರಿಂದ ಕೂಡ ನೀವು ಮಾಡ್ಕೋಬಹುದು. ಇಲ್ಲ ಕಡುಬು ಮಾಡ್ತೀವಲ್ವ, ಆ ಶೇಪಲ್ಲಿ ಕೂಡ ನೀವು ಮಾಡಿಕೊಂಡು ಇಟ್ಕೋಬಹುದು. ಈ ರೀತಿ ಸ್ಟಫ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು 2 ಕೋನಗಳನ್ನು ಈ ರೀತಿ ಮಡಚ್ಕೊಳ್ಳಿ. ಇಲ್ಲಿ ನೋಡಿ, ಸ್ವಲ್ಪ ಶೇಪ್ ಎಲ್ಲ ಕೊಡ್ತು ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಶೇಪ್ ಕೊಡಿ. ಇಲ್ಲ ಅಂದರೆ ಟ್ರಯಾಂಗಲ್ ಶೇಪ್ ಕೂಡ ಕೊಡಬಹುದು. ಈ ರೀತಿ 3 ಕೋನ್ಗಳನ್ನು ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ 3 ಕೂಡ ಮಾಡ್ಕೋಬಹುದು. ಇದಕ್ಕೆ ನೀವು ಫಸ್ಟಿಗೆ 2 ಬದಿ ಹಿಡ್ಕೊಂಡು ಇನ್ನೊಂದು ಬದಿಯಿಂದ ಸೆಂಟ್ರಿಗೆ ತಂದು ಮಡಚಿದ್ರೆ ಆಯಿತು. ಇಲ್ಲ ಸ್ಕ್ವೇರ್ ಥರ ಕೂಡ ಮಾಡ್ಕೋಬಹುದು. 2 ಬದಿ ಫಸ್ಟ್ಗೆ ತಂದು ಆಮೇಲೆ 2 ಬದಿನ ತಗೊಂಡ್ಬಿಟ್ಟು 4 ಬದಿಗೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಈಸಿ ಅನ್ಸುತ್ತೆ ಆ ಶೇಪ್ ಕೊಟ್ಟು ಮಾಡ್ಕೋಬಹುದು. ಇಲ್ಲ ಕರ್ಜಿಕಾಯಿ ಮೇಕರ್ ಇರುತ್ತಲ್ಲ, ಅದರಿಂದನೂ ಕೂಡ ನೀವು ಮಾಡಿಕೊಂಡು ಇಟ್ಕೋಬಹುದು. ನಾನು ಮೊದಲೇ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ನಾವು ತಟ್ಟೆ ಇಡ್ಲಿ ಎಲ್ಲ ಮಾಡ್ತೀವಲ್ವಾ, ಆ ಜರಡಿ ಪ್ಲೇಟ್ ತಗೊಳ್ಳಿ. ಅದರೊಳಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು 5ರಿಂದ 8 ನಿಮಿಷದವರೆಗೂ ಬೇಯಿಸಲಿಕ್ಕೆ ಇಟ್ಬಿಡಿ. ಕೆಲವೊಂದು ತರಕಾರಿ ನಾವು ಬೇಯಿಸ್ಕೊಂಡಿದ್ದೀವಿ, ಬೇಗನೆ ಆಗುತ್ತೆ. ಕೆಲವೊಂದು ನಾವು ತರಕಾರಿ ಬೇಯಿಸ್ಕೊಂಡಿಲ್ಲ. ನೀವು ಬೇಕಾದರೆ ಬಾಳೆಕಾಯಿ ಎಲೆ ಇತ್ತು ಅಂದರೆ ಅದರಲ್ಲಿ ನೀವು ಬೇಯಿಸ್ಕೋಬಹುದು. ಅರಿಶಿಣದ ಎಲೆ ಇತ್ತಂದರೆ ಅದರಲ್ಲಿ ಕೂಡ ನೀವು ಬೇಯಿಸ್ಕೋಬಹುದು. ನಿಧಾನವಾಗಿ ಇಡಿ. ಸ್ಟಾರ್ಟಿಂಗು ನೀವು ಹೈ ಫ್ಲೇಮಲ್ಲಿ 2 ನಿಮಿಷ ಮಾಡಿಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನಾನು ಇಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ, ಕೆಂಪು ಚಟ್ನಿ ಮಾಡ್ತಾಯಿದ್ದಿಲ್ಲ, ಬಟ್ ಹೆಲ್ದಿ ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಗೋಡಂಬಿನ ಮೊದಲೇ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಗೋಡಂಬಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಣ ಖಾರ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರು, ಗಟ್ಟಿ ಮೊಸರು, ಸಕ್ಕರೆ, ಸ್ವಲ್ಪ ಲಿಂಬೆಹಣ್ಣು ರಸ, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಾಟ್ ಮಸಾಲ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಪನ್ನೀರ್ ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಬರುತ್ತೆ. ನಾವು ಮಯೋನೀಸ್ಗಿಂತನೂ ಹೋಮ್ ಮೇಡ್ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿಯೂ ಇರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ನಿಮಗೆ ಹೊಸ ಹೊಸ ವಿಡಿಯೋ ಎಲ್ಲ ವೀಕ್ಷಿಸಬಹುದು. ಮೊಮೋಸು ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿ ಇರಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.